ಕರುನಾಡಲ್ಲಿ ಮಾಯದ ಮಳೆ ಆಗ್ತಾ ಇದೆ. 2-3 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾದ್ರೆ ಬಹುತೇಕ ಕಡೆಗಳಲ್ಲಿ ರಣಭೀಕರ ಬರ ಆವರಿಸಿದೆ. ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯ ಜನ ಮಳೆಗೆ ತತ್ತರಿಸಿ ಹೋಗಿದ್ರೆ, ಉಳಿದ ಜಿಲ್ಲೆಗಳಲ್ಲಿ ಬರ ಸಿಡಿಲು ಬಡಿದಿದೆ. ಕರುನಾಡಲ್ಲಿ ಈ ಬಾರಿ ವರುಣದೇವ ಅಕ್ಷರಶಃ ಚೆಲ್ಲಾಟವಾಡ್ತಿದ್ದಾನೆ. ಎಲ್ಲಾ ಕಡೆ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಮೇಲಿಂದ ಮೇಲೆ ಮಳೆ ಆಗ್ತಾನೇ ಇದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮಳೆ ನೆರೆ ನರಕ ಸೃಷ್ಟಿಸುತ್ತಿದ್ರೆ, ಉತ್ತರ ಕನ್ನಡದಲ್ಲೂ ಭಾರಿ ಮಳೆ ಸುರಿಯುತ್ತಿದೆ. ಮುಕ್ಕಾಲು ರಾಜ್ಯ ಬರದಲ್ಲಿ ಬೆಂದು ಹೋಗ್ತಿದ್ರೆ, ಒಂದಿಷ್ಟು ಕಡೆಗಳಲ್ಲಿ ಮಾತ್ರ ಭರ್ಜರಿ ಮಳೆಯಾಗ್ತಿದೆ. ಮಹಾಮಳೆಗೆ ಬೆಳಗಾವಿಯಲ್ಲಿ ನೆರೆ ನರಕ. 6 ಸೇತುವೆ ಜಲಾವೃತ, 20 ಹಳ್ಳಿ ಜನರ ಪರದಾಟ. ಬೆಳಗಾವಿ ಜನರ ಪಾಲಿಗೆ ಮಹಾರಾಷ್ಟ್ರ ಮಳೆ ವರದಾನವಾಗಿ ಮಾರ್ಪಾಡಾಗಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಮಳೆಯೇ ಆಗದಿದ್ರೂ ಎಲ್ಲೆಡೆ ನೆರೆ ಸೃಷ್ಟಿಯಾಗ್ತಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಬೆಳಗಾವಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡ್ತಿದ್ದಾರೆ. ಇದರ ಪರಿಣಾಮ ಬೆಳಗಾವಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಬೆಳಗಾವಿಯ ಕೃಷ್ಣ, ದೂದಗಂಗಾ, ವೇದಗಂಗಾ, ಘಟಪ್ರಭಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ 10 ಹಳ್ಳಿಗಳು ನಡುಗಡ್ಡೆಯಂತಾಗಿದ್ದು, ಚಿಕ್ಕೋಡಿ ತಾಲೂಕಿನ ಕಲ್ಲೋಳ, ಯಡೂರ ಸೇತುವೆ ಮುಳುಗಡೆಯಾಗಿದೆ. ಇದರ ಪರಿಣಾಮ 20 ಹಳ್ಳಿಯ ಜನ ಅಕ್ಷರಶಃ ಪರದಾಡ್ತಿದ್ದಾರೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಬೆಳಗಾವಿ ರೈತರು ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ದಾರೆ. 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಉದ್ದು, ತೊಗರಿ, ಮೆಕ್ಕೆಜೋಳ, ಕಬ್ಬು ಬೆಳೆ ಹಾನಿಯಾಗಿದ್ದು, ಸಾಲ ಸೋಲ ಮಾಡಿದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಸರ್ವೆ ನಡೆಸಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡೋದು ಏನಪ್ಪ ಅಂತಂದ್ರೆ, ಈಗ ಏನಾರೇ ಮಾಡಿಕಿಸಿಂದ ಒಟ್ಟು ಏನು ಬೆಳೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಯಾಕಂತಂದ್ರೆ ಕೃಷಿ ಇಲಾಖೆದವ್ರನ್ನ ಕಳಿಸಿ ಸಮೀಕ್ಷೆಯನ್ನು ಮಾಡಿಸಿ ಯಾರ್ಯಾರು ರೈತರಿಗೆ ಹಾನಿ ಆಗೈತಿಲ್ಲ ಅವನ್ನೆಲ್ಲರೂ ಒಂದು ಪರಿಹಾರ ಕೊಡೋದನ್ನು ಮಾಡಬೇಕು, ರೈತರ ಕಣ್ಣೀರನ್ನು ಒರೆಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಸರ್. ಈಗ ನೋಡ್ರಿ, ಮೆಕ್ಕೆಜೋಳ ಬೆಳಿತಾರೆ ರೀ, ಉದ್ದು ಬೆಳಿತಾರು, ಆಮೇಲೆ ಗೊಂಜಾಳ, ಆಮೇಲೆ ಶೇಂಗಾ, ಕಬ್ಬ, ಇನ್ನಿತರ ಈ ರೀತಿ ಒಳಗೆ ಮತ್ತು ತರಕಾರಿಗಳು ಬೆಳಿತಾರು. ಇವೆಲ್ಲ ಬೆಳೆಗಳೆಲ್ಲ ಹಾಳಾಗತ್ತವು. ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂಥ ಮಳೆ ಆಗಿದೆ. ಓವರಾಲ್ ನಮ್ಮ ಜಿಲ್ಲೆನಲ್ಲಿ 20% ಡೆಫಿಸಿಟ್ ಇದೆ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಇದರ ಪರಿಣಾಮ ಅಘನಾಶಿನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು, ಶಿರ್ಸಿ ಸಿದ್ದಾಪುರ ಗಡಿಭಾಗದ ಸರಕುಳಿ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ. ಸ್ಥಳೀಯರಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಜಾಸ್ತಿಯಾಗ್ತಿದ್ದು, ಉಂಚಳ್ಳಿ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದೆ. ಇದರ ಪರಿಣಾಮ 10 ಹಳ್ಳಿಗರು ನಾನಾ ಅವಾಂತರವನ್ನ ಅನುಭವಿಸುತ್ತಿದ್ದಾರೆ. ಡಿಗ್ಗಿ, ಬಜಾರಕೊಣಂಗ್, ಸಿಸ್ಸೈ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕವೇ ಬಂದಾಗಿದ್ದು, ಊರೂರಲ್ಲೂ ನರಕ ಅನುಭವಿಸುತ್ತಿದ್ದಾರೆ. ರಸ್ತೆಗಳೆಲ್ಲ ಕೊಚ್ಚಿ ಹೋಗಿದ್ದು, ಹಳ್ಳ ಕೊಳ್ಳಗಳಿಗೆ ಹಾಕಿದ್ದ ಸಂಕಗಳು ದಿಕ್ಕಾಪಾಲಾಗಿವೆ. ಹೀಗಾಗಿ ಕೆಸರುಗದ್ದೆಯಂತಾದ ರಸ್ತೆಗಳಲ್ಲೇ ಜನ ಓಡಾಡ್ತಿದ್ದು, ಸ್ಥಳೀಯರ ಸಮಸ್ಯೆಯನ್ನ ಕೇಳೋರೇ ಇಲ್ಲದಂತಾಗಿದೆ. ನಿಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ, ಗಮನಕ್ಕೆ ಬರಲಿ, ಸರ್ಕಾರಕ್ಕೆ ಗಮನಕ್ಕೆ ಬರಲಿ. ಏನಂತ ಹೇಳಿ, ಇದು ಇಷ್ಟು ಹಿಂದುಳಿದ ತಾಲೂಕದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕೋಕಣಿ ಮಾತಾಡೋರು ಜನ ಇದ್ದಾರೆ ಅಲ್ಲಿ. ಪಾಪ ಅಲ್ಲಿ ಯಾರು ಸಂಕಷ್ಟದಲ್ಲಿದ್ದಾಗಂತೂ ಯಾರು ಮುಟ್ಟೋದೇ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ನೀವು ಇದ್ರ ಕಡೆ ಗಮನ ಹರಿಸ್ಬಿಡ್ರಿ. ಒಂದು ಸ್ವಲ್ಪ ಸರ್ಕಾರದ ನಿಮ್ಮ ವತಿಯಿಂದ ಸರ್ಕಾರಕ್ಕೆ ಒಂದು ಸ್ವಲ್ಪ ಗಮನಕ್ಕೆ ತರ್ರಿ, ಈ ಪರಿಸ್ಥಿತಿ ಇಂಥದ್ದಿದೆ ಅಂತ ಹೇಳಿ. ಕೈಕೊಟ್ಟ ಮಳೆ ಬೆಳೆ ನಾಶ ಮಾಡಿದ ರೈತ. ಬೆಳಗಾವಿ ಹಾಗೂ ಉತ್ತರ ಕನ್ನಡದಲ್ಲಿ ಭರ್ಜರಿ ಮಳೆಯಾಗ್ತಿದ್ರೆ, ಉಳಿದೆಲ್ಲ ಜಿಲ್ಲೆಗಳಲ್ಲಿ ಹೇಳತೀರದ ಬರಗಾಲ ಆವರಿಸಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಮಳೆ ಮಂಗಮಾಯವಾಗಿದೆ. ಇದರ ಬೆನ್ನಲ್ಲೇ ರೈತರ ಬೋರ್ವೆಲ್ಗೆ ಸರಿಯಾದ ಕರೆಂಟ್ ಸಹ ಕೊಡ್ತಿಲ್ಲ. ಹೀಗಾಗಿ ರೈತರು ಬೆಳೆದ ಬೆಳೆಗಳೆಲ್ಲ ಒಣಗೋದಿಕ್ಕೆ ಶುರುವಾಗಿದೆ. ಇದರಿಂದ ಬೇಸತ್ತ ರೈತರು ತಾವು ಬೆಳೆದಿದ್ದ ಪಪ್ಪಾಯ ಬೆಳೆಯನ್ನ ತಮ್ಮ ಕೈಯಾರೆ ನಾಶ ಮಾಡಿದ್ದಾರೆ. ಕೊಪ್ಪಳದಲ್ಲೂ ವರುಣದೇವ ಚೆಲ್ಲಾಟವಾಡ್ತಿದ್ದಾನೆ. 2 ತಿಂಗಳಿನಿಂದ ಮಳೆಯ ಸುಳಿವೇ ಇಲ್ಲದಂತಾಗಿದ್ದು, ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ದಿಕ್ಕು ಕಾಣದಂತಾದ ಅನ್ನದಾತರು ಕುಕನೂರು ತಾಲೂಕಿನ ಬಾಣಾಪುರದಲ್ಲಿ ಈಶ್ವರ ದೇವರಿಗೆ 101 ಕೊಡ ಜಲಾಭಿಷೇಕ ಮಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಆವರಿಸಿದ ಭೀಕರ ಬರ, ಸಭೆ ನಡೆಸಿದ ಸಿಎಂ. ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡುತ್ತಿದೆ.
ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಡಿಸಿಎಂ ಪರಮೇಶ್ವರ್ ಸೇರಿದಂತೆ 9 ಜಿಲ್ಲೆಗಳ ಶಾಸಕರು, ಸಂಸದರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ವೃದ್ಧಿಕೆರೆ ಗ್ರಾಮಕ್ಕೆ ತೆರಳಿದ ಸಿಎಂ ಡಿಕೆ ಶಿವಕುಮಾರ್ ರೈತರ ಸಮಸ್ಯೆ ಆಲಿಸಿದರು. ನಾವು ಬರ ಘೋಷಣೆ ಮಾಡೋದಕ್ಕೆ ಮುಂಚಿತವಾಗಿ ಅನೇಕ ಏನೇನು ಕೊರತೆಗಳಿದೆ ಅದಕ್ಕೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಹಣ ಕೂಡ ಈಗಾಗಲೇ ನಾನು ಕೊಟ್ಟಿರೋದು ತಮಗೀಗಾಗಲೇ ನಾನು ಹೇಳಿದ್ದೇನೆ. ಸೊ ಅದರಿಂದ ಇವತ್ತು ಬೆಸ್ಕಾಂ ಎಂಡಿಗಳು ಕೂಡ ಬೋರ್ಗಳಿಗೆ ಕೂಡಲೇ ನಿಮ್ಗೆ ಏನು ಬೇಕು ಹಣನ ಈ 1 ಕೋಟಿ ರೂಪಾಯಿಲಿ ಕೆಲವು ಪವರ್ ಕನೆಕ್ಷನ್ ಕೊಡಬೇಕಾದ್ರೆ ಇದನ್ನು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಒಟ್ಟಿನಲ್ಲಿ ಇಡೀ ಕರುನಾಡಿನಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಡ್ತಿದ್ದು ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.